ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ವರ್ಡ್ ಪ್ರೆಸ್ ಅಲ್ಲಿ ಒಂದು ಬೇಸಿಕ್ ವೆಬ್ಸೈಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡ್ವಿ, ರೈಟ್? ಸೊ ನೀವು ವರ್ಡ್ ಪ್ರೆಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾಗ ನೀವು ನಿಮ್ಮ ಒಂದು ವೆಬ್ಸೈಟ್ ನೇಮ್ ಅನ್ನ ಗೂಗಲ್ ಕ್ರೋಮ್ಗೆ ಹೋಗಿ ಎಂಟರ್ ಮಾಡಿ, ದೆನ್ /wp-admin ಅಂತ ಕೊಟ್ರೆ ನಿಮ್ಗೆ ಒಂದು ಯೂಸರ್ ಅಂಡ್ ಪಾಸ್ವರ್ಡ್ ಅನ್ನ ಕೇಳುತ್ತೆ ಅಂಡ್ ಅದ್ರ ಮೂಲಕ ನೀವು ಲಾಗಿನ್ ಆಗ್ಬೋದು. ಅಂಡ್ ಒಂದು ಬೇಸಿಕ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ 4 ಸ್ಟೆಪ್ಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಒಂದು ಪೇಜಸ್, 2 ಮೆನು, ಅಂಡ್ 3ನೇದು ಥೀಮ್, 4ನೇದು ಕಸ್ಟಮೈಸ್. ಸೊ ಈ 4 ಸ್ಟೆಪ್ ಅನ್ನ ನಾವು ಫಾಲೋ ಮಾಡಿದ್ರೆ ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡಬಹುದು ಅನ್ನೋದನ್ನ ನಿನ್ನೆ ಕ್ಲಾಸ್ ಅಲ್ಲಿ ನಾವು ಕಲ್ತ್ಕೊಂಡ್ವಿ. ಓಕೆನಾ? ಸೊ ಇವತ್ತೇನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನನ್ನ ವೆಬ್ಸೈಟ್ ಇದೆ, ಓಕೆನಾ? ನನ್ನ ವೆಬ್ಸೈಟ್ ಅನ್ನ ಓಪನ್ ಮಾಡಿದಾಗ ಸ್ಟೂಡೆಂಟ್ಸ್ ಆಗ್ಲಿ ಅಥವಾ ಯಾರೇ ಬಂದು ನನ್ನ ವೆಬ್ಸೈಟ್ ಅನ್ನ ಚೆಕ್ ಮಾಡಿದಾಗ ಇಲ್ಲಿ ಕಾಂಟ್ಯಾಕ್ಟ್ ನಾವು ಅನ್ನೋ ಒಂದು ಆಪ್ಷನ್ ಇದೆ. ಅಂಡ್ ಕಾಂಟ್ಯಾಕ್ಟ್ ಪೇಜ್ ಅಲ್ಲಿ ಹೋದ್ರೆ ಇಲ್ಲೊಂದು ಕಾಂಟ್ಯಾಕ್ಟ್ ಪೇಜ್ ಇದೆ ನನಗೆ. ಸೆಂಡ್ ಅಸ್ ಫುಲ್ ನೇಮ್, ಫೋನ್ ನಂಬರ್, ಓಕೆನಾ? ಈ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಇದೆ. ಅಂಡ್ ವಾಟ್ ಇಫ್ ಯಾರಾದ್ರೂ ಬಂದು ನನ್ನ ಒಂದು ವೆಬ್ಸೈಟ್ ಗೆ ಲ್ಯಾಂಡ್ ಆದಾಗ ಇಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಒಂದು ಚಾನ್ಸೇ ಅವ್ರಿಗಿಲ್ಲ ಅಂತ ಅಂದಾಗ ಅವ್ರು ನನ್ನ ಪೂರ್ತಿಗೆ ಹೆಂಗ್ ಜಾಯಿನ್ ಆಗ್ತಾರೆ? ನಾನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ತಾರೆ? ಆಗಲ್ಲ ಅಲ್ವಾ? ಸೊ ಅದೇ ರೀತಿ ಇವಾಗ ನೆನ್ನೆ ನಾವು ಕ್ರಿಯೇಟ್ ಮಾಡಿದ್ವಿ ಗೊತ್ತಾ ವೆಬ್ಸೈಟ್. ಸೊ ನಿನ್ನೆ ನಾವು ಕ್ರಿಯೇಟ್ ಮಾಡಿದಂತ ವೆಬ್ಸೈಟ್ ಈ ರೀತಿ ಇತ್ತು, ಒಂದು ಬೇಸಿಕ್, ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನೀವು ಅಪೋಲೋ ಹಾಸ್ಪಿಟಲ್ಗೆ, ಅಪೋಲೋ ಕ್ಲೈಂಟ್ಗೆ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅಪೋಲೋ ಹಾಸ್ಪಿಟಲ್ ಅನ್ನೋದು ಒಂದು ದೊಡ್ಡ ಹಾಸ್ಪಿಟಲ್. ಅಂಡ್ ಈಗ ಯಾರಾದ್ರೂ ಬಂದು, ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಬಂದು ಏನೋ ಒಂದು ರೀಸನ್ಗೆ ಅಪೋಲೋ ಹಾಸ್ಪಿಟಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದೀನಿ ಅಂತ ಅಂದಾಗ ಇಲ್ಲೆಲ್ಲೂ ನನಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಎಲ್ಲೂ ಒಂದು ಕಾಂಟ್ಯಾಕ್ಟ್ ಫಾರ್ಮೇ ಇಲ್ಲ, ರೈಟ್? ಅವ್ರ ಫೋನ್ ನಂಬರ್ ಇಲ್ಲ, ನಥಿಂಗ್. ಅಂಡ್ ಅವರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೂ ಕೂಡ ಏನೂ ಇಲ್ಲ, ಎಲ್ಲ ಖಾಲಿ, ರೈಟ್? ಅವರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ನಾನು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಅವಾಗ ನಾನು ಅಪಾಯಿಂಟ್ಮೆಂಟ್ ಕೂಡ ಬುಕ್ ಮಾಡಕ್ ಆಗಲ್ಲ ಹಾಸ್ಪಿಟಲ್ಗೆ. ಸೊ ಇವಾಗ ನಾನು ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಅನ್ನ ಆಡ್ ಮಾಡ್ಬೇಕು. ಯಾವ ರೀತಿ ಆಡ್ ಮಾಡೋದು? ಫಾರ್ ಎಕ್ಸಾಂಪಲ್ ನೀವೊಂದು ಹೊಸದಾಗಿ ಒಂದು ಮೊಬೈಲ್ ಫೋನ್ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಬೈ ಡಿಫಾಲ್ಟ್ ಆ ಮೊಬೈಲ್ ಅಲ್ಲಿ ಗೂಗಲ್ ಬಂದಿರುತ್ತೆ, ಯೂಟ್ಯೂಬ್ ಬಂದಿರುತ್ತೆ. ಸೊ ಕೆಲವು ಬೈ ಡಿಫಾಲ್ಟ್ ಆಪ್ಸ್ ಗಳು ಬಂದಿರ್ತವೆ. ಝೊಮ್ಯಾಟೊ ಬಂದಿರುತ್ತೆ ಬೈ ಡಿಫಾಲ್ಟ್ ಹೊಸ ಮೊಬೈಲ್ ಅಲ್ಲಿ. ಸ್ವಿಗ್ಗಿ ಬಂದಿರುತ್ತಾ? ಇಲ್ಲ ಮೇಡಮ್, ಬಂದಿರಲ್ಲ. ಅಮೆಜಾನ್ ಬಂದಿರುತ್ತಾ? ಮಿಂತ್ರಾ ಬಂದಿರುತ್ತಾ? ಇಲ್ಲ ಮೇಡಮ್, ಯಾವ್ದು ಬಂದಿರಲ್ಲ. ಅವಾಗ ನಾವೇನ್ ಮಾಡ್ಬೇಕು? ಇನ್ಸ್ಟಾಲ್ ಮಾಡಬೇಕು. ಎಸ್. ಸೊ ಆಪ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಬೇಕು, ರೈಟ್? ಹೌದು ಮೇಡಮ್. ಅದೇ ರೀತಿ ಇಲ್ಲೂ ಕೂಡ ನಾವು ಕೆಲವು ಪ್ಲಗ್ಇನ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಸ್ಮಾರ್ಟ್ ಫೋನ್ ಅಲ್ಲಿ ನಾವು ಆಪ್ಸ್ ಅಂತೀವಿ, ವರ್ಡ್ ಪ್ರೆಸ್ ಅಲ್ಲಿ ನಾವು ಅವನ್ನ ಪ್ಲಗ್ಇನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ಕಾಣಿಸ್ತಿದ್ಯಾ ನಿಮಗೆ ಪ್ಲಗ್ಇನ್ಸ್ ಅಂತ ಆಪ್ಷನ್? ಇಲ್ಲಿದೆ ನೋಡಿ ಮೇಡಮ್.
ಈ ಪ್ಲಗಿನ್ಸ್ ಅಂತ ಆಪ್ಷನ್ ಇದೆ ಅಲ್ವಾ? ಹಾ ಈ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಹೌದು ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹೌದು ಅಂಡ್ ಇಲ್ಲಿ ನೋಡ್ಬೋದಲ್ವಾ? ಆಡ್ ನ್ಯೂ ಪ್ಲಗಿನ್. ಯಾವ್ದು ನೀವು ಪ್ಲಗಿನ್ ಹಾ ಮೇಡಮ್ ಎಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ಹಾ ರೀತಿ ಪ್ಲಗಿನ್ಸ್‌ಗಳು ಓಪನ್ ಆಗ್ತವೆ, ತುಂಬಾ ಪ್ಲಗಿನ್ಸ್‌ಗಳು. ಅಂಡ್ ನಮಗೆ ಇವಾಗ ಬೇಕಾಗಿರೋದೇನು ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಬೇಕು. ಹಾ ಮೇಡಮ್ ಯಾವ ರೀತಿ ಅಂತ ಅಂದ್ರೆ ಈ ರೀತಿಯಾಗಿ ನಮ್ಗೊಂದು ಕಾಂಟ್ಯಾಕ್ಟ್ ಫಾರ್ಮ್ ಬೇಕು. ಈ ರೀತಿಯಾಗಿ ಸೆಂಡ್ ಅಸ್ ಎ ಮೆಸೇಜ್. ಓಕೆ ಮೇಡಮ್ ಸೊ ಇದ್ರಲ್ಲಿ ನಾವು ಅವ್ರ ನೇಮ್ ಅನ್ನ ಕಲೆಕ್ಟ್ ಮಾಡ್ಕೊಂತೀವಿ ಅಂಡ್ ಫೋನ್ ನಂಬರ್‌ನ ಕಲೆಕ್ಟ್ ಮಾಡ್ಕೋತೀವಿ. ಮೇಡಮ್ ಅಂದ್ರೆ ಇದು ಪ್ಲಗಿನ್ಸಿಗೆ ಹೋಗಿ ಎರಡು ನೀವು ಪ್ಲಗಿನ್ಸ್ ತಗೊಂಡು ಎಸ್. ಅಲ್ಲಿಂದ ಅಲ್ಲಿಂದ ನಾನು ಹೇಳ್ತೀನಿ ಈಗ. ಹಾ ಮೇಡಮ್ ಸೊ ಆಡ್ ನ್ಯೂ ಪ್ಲಗಿನ್ ಅಂತ ತಗೊಂಡಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಮಗೀಗ ಕಾಂಟ್ಯಾಕ್ಟ್ ಫಾರ್ಮ್ ಬೇಕು. ಹಾ ಮೇಡಮ್ ಓಕೆನಾ? ಸೊ ನೀವು ಇಲ್ಲಿ ಸರ್ಚ್ ಪ್ಲಗಿನ್ಸ್ ಅಂತ ಆಪ್ಷನ್ ಇದೆ ನೋಡಿ. ಎಲ್ಲಿ ಸರ್ಚ್ ಕ್ಲಾಸಿಕ್ ಎಡಿಟರ್ ಇಲ್ಲಿ ನನ್ನ ಕರ್ಸರ್ ನೋಡಿ ಯೆಲ್ಲೋ ಕಲರ್. ಹಾ ಹಾ ಹೌದು ಮೇಡಮ್ ಓಕೆನಾ? ಇಲ್ಲಿ ಸರ್ಚ್ ಪ್ಲಗಿನ್ಸ್ ಅಂತ ಇದೆ ಅಲ್ವಾ? ಹೌದು ಮೇಡಮ್ ಸೊ ಸರ್ಚ್ ಪ್ಲಗಿನ್ಸ್ ಓಕೆ ಮೇಲೆ ಓಕೆ ಹೋಗಿ ನೀವು ಕಾಂಟ್ಯಾಕ್ಟ್ ಫಾರ್ಮ್ ಅಂತ ಹಾ ಸರ್ಚ್ ಮಾಡಿ. ಓಕೆ ಕಾಂಟ್ಯಾಕ್ಟ್ ಫಾರ್ಮ್ ಅಂತ ಸರ್ಚ್ ಮಾಡಿದಾದ್ಮೇಲೆ ನಿಮ್ಗೆ ತುಂಬಾ ಪ್ಲಗಿನ್ಸ್‌ಗಳು ಆಪ್ಷನ್ಸ್‌ಗಳು ಇಲ್ಲಿ ತೋರಿಸ್ತವೆ. ಹಾ 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 ಕಾಂಟ್ಯಾಕ್ಟ್ ಹೌದು ಫಾರ್ಮ್ ಮೇಡಮ್ 7. ಸೊ ಈ ರೀತಿ ಹ್ಮ್ ತುಂಬಾ ಆಪ್ಷನ್ಸ್‌ಗಳು ಇರ್ತವೆ. ಓಕೆ ಸೊ ಮೇಡಮ್ ಬಸವರಾಜ್, ಇವಾಗ ನೀವು ನನ್ಗೆ ಹೇಳಿ, ನೀವು ಒಂದು ಲೆಟ್ಸ್ ಸೇ ಒಂದು ಗೇಮಿಂಗ್ ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಯಾವ್ದ್ರ ಬೇಸ್ ಮೇಲೆ ನೀವು ಇನ್ಸ್ಟಾಲ್ ಮಾಡ್ತೀರಾ? ಅಂದ್ರೆ ಅದು ಯಾವ ತರ ಯೂಸ್ ಆಗುತ್ತೆ ಅದ್ರ ಮೇಲೆ ನೋ. ಏನ್ರ ಬೇಸ್ ಮೇಲೆ ನೀವು ಇನ್ಸ್ಟಾಲ್ ಮಾಡ್ತೀರಾ? ಅಂದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಅಂದ್ರೆ ಪ್ಲೇ ಸ್ಟೋರ್‌ಗೆ ಹೋಗ್ಬಿಟ್ಟು ಹಾ ಗೇಮಿಂಗ್ ಆಪ್ಸ್ ಅಂತ ಹೊಡೆದ್ರೆ ತುಂಬಾ ಆಪ್ಷನ್ಸ್‌ಗಳು ತೋರಿಸ್ತವೆ. ಹಾ ಓಕೆ ಮೇಡಮ್ ಸೊ ಅದ್ರಲ್ಲಿ ನೀವು ಯಾವ್ದ್ರ ಬೇಸ್ ಮೇಲೆ ನೀವು ಆಪ್ಸ್ ಅನ್ನ ಇನ್ಸ್ಟಾಲ್ ಮಾಡ್ತೀರಾ? ಯಾವ್ದ್ರ ಬೇಸ್ ಮೇಲೆ ಅಂದ್ರೆ ಮೀನ್ಸ್ ನಮಗೆ ಯಾವ್ದು ಕರೆಕ್ಟ್ ಮೀನ್ಸ್ ನಮಗೆ ಯಾವ್ದು ಅದರಲ್ಲಿ ಎರಡ್ ಮೂರು ಆಪ್ಷನ್ ಇರುತ್ತೆ. ನಮಗೆ ಅದು ಪರ್ಟಿಕ್ಯುಲರ್ ಆಗಿ ಯಾವ್ದು ಅಂತದಂತ ನಮಗೆ ಗೊತ್ತಿರುತ್ತೋ ಅದು ಮಾತ್ರ ಇನ್ಸ್ಟಾಲ್ ಜಸ್ಟ್ ಅಸ್ಯೂಮ್, ಓಕೆನಾ? ನಿಮಗೆ ಯಾವ ಗೇಮಿಂಗ್ ಆಪ್ಸ್‌ಗಳು ನಿಮ್ಗೆ ಗೊತ್ತಿಲ್ಲ. ಸೊ ನೀವು ಜಸ್ಟ್ ಹೋಗಿ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಗೇಮಿಂಗ್ ಆಪ್ಸ್ ಅಂತ ಸರ್ಚ್ ಮಾಡ್ತೀರಾ. ಓಕೆ ಆವಾಗ ಗೇಮಿಂಗ್ ಆಪ್ಸ್‌ಗಳು ಓಪನ್ ಆಗ್ತವೆ. ಅದ್ರಲ್ಲಿ ನೀವು ಹ್ಮ್ ಯಾವ್ದ್ರ ಬೇಸ್ ಮೇಲೆ ನೀವು ಇನ್ಸ್ಟಾಲ್ ಮಾಡ್ತೀರಾ? ಆ, ಅಂದ್ರೆ ಮೀನ್ಸ್ ನಮಗೆ ಕಾರ್ ಅಂದ್ರೆ ಇದೇ ಪರ್ಟಿಕ್ಯುಲರ್ ಒಂದು ಇದಿರುತ್ತೆ ಮೇಡಮ್. ಅಂದ್ರೆ ಮೀನ್ಸ್ ಅದರಲ್ಲಿ ತುಂಬಾ ವೆರೈಟೀಸ್ ಬಂದಿರುತ್ತೆ. ನಮಗೆ ಪರ್ಟಿಕ್ಯುಲರ್ ಯಾವ್ದು ಬೇಕು ಆ ಗೇಮ್ ಮಾತ್ರ ಇನ್ಸ್ಟಾಲ್ ಮಾಡುತ್ತೆ. ಓಕೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ರೇಟಿಂಗ್ಸ್, ರಿವ್ಯೂಸ್ ನೋಡಿ ಇನ್ಸ್ಟಾಲ್ ಮಾಡ್ತೀವಿ. ರೈಟ್? ಹಾ ಹಾ ಎಷ್ಟು ಸರಿ ಸರಿ ಹಾ ಇಟ್ಸ್ ಓಕೆ. ಎಷ್ಟು ಇನ್ಸ್ಟಾಲ್ಸ್ ಆಗಿದಾವೆ ಅಂಡ್ ರೇಟಿಂಗ್ಸ್ ಹೆಂಗಿದಾವೆ, ರಿವ್ಯೂಸ್ ಹೆಂಗಿದಾವೆ, ಅದ್ರ ಬೇಸ್ ಮೇಲೆ ನಾವು ಆಪ್‌ನ ಇನ್ಸ್ಟಾಲ್ ರೈಟ್ ಮಾಡ್ತೀವಿ. ಓಕೆನಾ? ಅದೇ ಓಕೆ ರೀತಿ ಇಲ್ಲೂ ಕೂಡ ರೇಟಿಂಗ್ಸ್ ಅಂಡ್ ರಿವ್ಯೂಸ್‌ಗಳು ಇರ್ತವೆ. ರೇಟಿಂಗ್ಸ್ ಇರ್ತವೆ ನೋಡಿ. ಹಾ 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 ಸೊ ಇಲ್ಲೂ ಕೂಡ ನಾವು ರೇಟಿಂಗ್ಸ್ ಅಂಡ್ ರಿವ್ಯೂಸ್ ಮೇಲೆ ನಾವು ಪ್ಲಗಿನ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಬೋದು. ಹ್ಮ್ ಬಟ್ ನಾನ್ ನಿಮಗೆ ಒಂದು ಸಿಂಪಲ್ ಪ್ಲಗಿನ್ ಅನ್ನ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿ ಓಕೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಹಾ ಮೇಡಮ್ ಓಕೆನಾ? ಇಲ್ಲಿ ಇನ್ಸ್ಟಾಲ್ ನೌ ಅನ್ನೋ ಒಂದು ಒಂದು ಆಪ್ಷನ್ ಕಾಣ್ತಿದೆ ನೋಡಿ. ಹಾ ಮೇಡಮ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪ್ಲಗಿನ್ ಇನ್ಸ್ಟಾಲ್ ಆಗುತ್ತೆ. ಓಕೆ ಇನ್ಸ್ಟಾಲ್ ಆದ್ಮೇಲೆ ಓಕೆ ಮೇಡಮ್ ಆಕ್ಟಿವೇಟ್ ಅಂತ ತೋರಿಸ್ತಿದೆ ನೋಡಿ. ಹೌದು ನೀವು ಆಕ್ಟಿವೇಟ್ ಮಾಡಿದ ತಕ್ಷಣ ಇಲ್ಲಿ ಓಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಓಕೆ ಮೇಡಮ್ ಸಬ್ಸಿಸ್ಟಿಕ್ ಅಂತ ಬರುತ್ತೆ. ಓಕೆ
ಮುಂಚೆ ಇದಿರ್ಲಿಲ್ಲ. ಏನಕ್ಕೆ ಅಂತಂದ್ರೆ ನಾವು ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡಿರ್ಲಿಲ್ಲ. ಕಾಂಟ್ಯಾಕ್ಟ್ ಫಾರ್ಮ್ ಬೈ ಯಾವುದು? ಸಬ್ಸಿಸ್ಟಿಕ್ ಓಕೆನಾ? ಹೌದು madam. ಹೌದು. ಸೊ ನಾವು ಇನ್ಸ್ಟಾಲ್ ಮಾಡಿದ ತಕ್ಷಣ ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಅಂತ ಬಂತು. ಹೌದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ. ಈ ರೀತಿಯಾಗಿ ಆಪ್ಷನ್ಗಳು ಓಪನ್ ಆಗುತ್ತೆ. ಓಕೆ 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 ಓಕೆನಾ? ಇಲ್ಲಿ ಆಪ್ಷನ್ ಕಾಣ್ತಿದೆ ಅಲ್ವಾ, ಹಾ. ಆಡ್ ನ್ಯೂ ಫಾರ್ಮ್. ಓಕೆ ಓಕೆ ಹೌದು ಸೊ ಮೇಡಮ್. ಸೊ ನಂದು ಆಲ್ರೆಡಿ ಒಂದು ಫಾರ್ಮ್ ಇದೆ, ಹಾಗಾಗಿ ಹಿಂಗ್ ತೋರಿಸ್ತಿದೆ. ಹಾ ಮೇಡಮ್. ಓಕೆನಾ? ಸೊ ನೀವು ಬೇಕಿದ್ರೆ ಡಿಲೀಟ್ ಕೂಡ ಮಾಡ್ಕೋಬಹುದು. ಡಿಲೀಟ್ ಸೆಲೆಕ್ಟೆಡ್ ಅಂತ ಇದೆಯಲ್ಲ, ನಾನು ಇಲ್ಲಿ ಡಿಲೀಟ್ ಮಾಡ್ತೇನೆ. ಹಾ. ಸೊ ಓಕೆ ಇವಾಗ ಬೈ ಡಿಫಾಲ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಕ್ರಿಯೇಟ್ ಮಾಡಿದಾಗ ಈ ರೀತಿ ತೋರಿಸುತ್ತೆ ನಿಮ್ಗೆ. ಇಲ್ಲಿ ಯಾವುದೇ ರೀತಿ ಫಾರ್ಮ್ಸ್ ಏನೂ ಇರಲ್ಲ. ಓಕೆ ಮೇಡಮ್. ಸೊ ಇಲ್ಲಿ ಆಡ್ ನ್ಯೂ ಫಾರ್ಮ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ಮೇಡಮ್. ನಿಮಗೆ ಕೆಲವು ಟೆಂಪ್ಲೇಟ್ಸ್ ಗಳು ಬರ್ತವೆ ನೋಡಿ. ಹೌದು ಮೇಡಮ್, ಅಷ್ಟೊಂದು ಬರುತ್ತೆ. ಹೌದು. ಓಕೆನಾ? ಸೊ ಟೆಂಪ್ಲೇಟ್ಸ್ ಗಳು ಬರ್ತವೆ. ಹೌದು. ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೋ ನೀವು ಅದನ್ನ ಚೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಐ ಚೂಸ್ ದಿಸ್ ಸಿಂಪಲ್ ವೈಟ್ ಅನ್ನೋ ಒಂದು ಟೆಂಪ್ಲೇಟ್ ಅನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ ಮೇಡಮ್. ಓಕೆನಾ? ಸೆಲೆಕ್ಟ್ ಮಾಡಿದಾದ್ಮೇಲೆ ಇಲ್ಲಿ ಫಾರ್ಮ್ ನೇಮ್ ಅಂತ ತೋರಿಸ್ತಿದೆ ಅಲ್ಲ, ನಿಮ್ಮ ಒಂದು ಫಾರ್ಮಿಗೆ ನೇಮ್ ಇಡಿ. ನಾನು DMCK ಅಂತ ಇಟ್ಟಿದ್ದೀನಿ, ಅಥವಾ ನಾನು ಪಾಂಡ ಅಂತಾನೆ ಇಡ್ತೀನಿ. ಓಕೆನಾ? ಓಕೆ ಮೇಡಮ್. ಸೊ ಫಾರ್ಮ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂಡ್ ಆ ಫಾರ್ಮ್ಗೆ ಒಂದು ನೇಮ್ ಅನ್ನ ಇಡಬೇಕು, ನೇಮ್ ಇಟ್ಟಿದ್ದೀರಾ. ಹಾ ಮೇಡಮ್. ನೀವು ಸೇವ್ ಅಂತ ಕೊಟ್ಟಾಗ ಓಕೆ. ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಹಾ ಹಾ ಹಾ. ಓಕೆನಾ? ಅಂಡ್ ಇಲ್ಲಿ ಹೌದು. ಕಾಣಿಸ್ತಿದೆ ಅಲ್ವಾ ನಿಮ್ಗೆ ಶಾರ್ಟ್ ಕೋಡ್. ಹೌದು ಮೇಡಮ್, ಕಾಣಿಸ್ತಿದೆ. ಓಕೆನಾ? ಈ ಒಂದು ಶಾರ್ಟ್ ಕೋಡ್ ಅನ್ನ ನೀವು ಕಾಪಿ ಮಾಡಿ ಓಕೆ ಅಂಡ್ ಇಲ್ಲಿ ಪೇಜಸ್ ಆಪ್ಷನ್ ಗೆ ಹೋಗಿ ಓಕೆ. ಅಂಡ್ ಕಾಂಟ್ಯಾಕ್ಟ್ ಅಸ್ ಪೇಜ್ ಇರುತ್ತಲ್ಲ, ಆ ಒಂದ್ ನಿಮಿಷ ಕಾಂಟ್ಯಾಕ್ಟ್ ಮೇಡಮ್. ಅದು ಯಾ ಒಂದು ಅಲ್ಲಿ ಫಸ್ಟ್ ಇವಾಗ ಫಾರ್ಮಿಗೆ ಹೋಗಿ ಎಸ್ ಇವಾಗ ಸೆಲೆಕ್ಟ್ ಮಾಡಿ ನೇಮ್ ಬರೆದು ಸೇವ್ ಕೊಟ್ಟು ಎಸ್ ಸೇವ್ ಕೊಟ್ಟಾದ್ಮೇಲೆ ಮೇಡಮ್ ಸೇವ್ ಕೊಟ್ಟಾದ್ಮೇಲೆ ಫಾರ್ ಎಕ್ಸಾಂಪಲ್ ಈ ರೀತಿ ಸೇವ್ ಕೊಟ್ಟಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೇವ್ ಹಾ, ಕೊಟ್ಟಾದ ಹಾ. ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ ಅಂಡ್ ಇಲ್ಲಿ ನೋಡಿದ್ರೆ ಒಂದು ಶಾರ್ಟ್ ಕೋಡ್ ಅಂತ ಇದೆ. ಸಬ್ಸಿಸ್ಟಿಕ್ ಐಫೋನ್ ಫಾರ್ಮ್ ID ಅಂತ. ಹಾ ಮೇಡಮ್. ಇದನ್ನ ಕಾಪಿ ಮಾಡಿ. ಓಕೆ ಕಾಪಿ ಮಾಡಿದ ತಕ್ಷಣ ನೀವು ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಪೇಜಸ್ ಕ್ರಿಯೇಟ್ ಮಾಡಿದ್ವಿ ಅಲ್ವಾ ನಿನ್ನೆ ನಾವು, ಹಾ ಮೇಡಮ್. ಆ ಪೇಜಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಂಡ್ ಕಾಂಟ್ಯಾಕ್ಟ್ ಅಸ್ ಪೇಜ್ ಅನ್ನ ನಾವು ನೆನ್ನೆ ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಹಾ ಮೇಡಮ್. ಸೊ ಆ ಕಾಂಟ್ಯಾಕ್ಟ್ ಅಸ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಂಡ್ ನಂದು ಆಲ್ರೆಡಿ ಇಲ್ಲಿ ಶಾರ್ಟ್ ಕೋಡ್ ಇದೆ, ಸೊ ಹಾಗಾಗಿ ನಾನು ಶಾರ್ಟ್ ಕೋಡ್ ಪೇಸ್ಟ್ ಮಾಡಿರೋದು ಇಲ್ಲಿ ಕಾಣಿಸ್ತಿದೆ. ಬಟ್ ಹಾ ನೀವು ಫಸ್ಟ್ ಟೈಮ್ ಏನಾದ್ರೂ ಈ ಸಬ್ಸಿಸ್ಟಿಕ್ ಫಾರ್ಮ್ ನಾವೇನ್ ಕಾಪಿ ಮಾಡಿದ್ವಲ್ಲ ಲಿಂಕ್, ಹಾ ಮೇಡಮ್. ಅದನ್ನ ಲಿಂಕ್ ನೀವು ಈ ಕಾಂಟ್ಯಾಕ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ ನಿಮಗೆ ತೋರ್ಸಲ್ಲ, ಓಕೆ ಎಂಟಿ ಇರುತ್ತೆ ಇಲ್ಲಿ. ಓಕೆ ಮೇಡಮ್. ಸೊ ಅವಾಗ ನೀವು ಸಿಂಪಲ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಅಸ್ ಪೇಜ್ ಮೇಲೆ ಬರ್ಬೇಕು. ಜಸ್ಟ್ 1 ಸೆಕೆಂಡ್. ಸೊ ನೀವು ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಪೇಸ್ಟ್ ಮಾಡಿದ್ರೆ ಸಾಕು. ಓಕೆ ಪೇಸ್ಟ್ ಮಾಡಿದ ತಕ್ಷಣ ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೇವ್ ಪೇಸ್ಟ್ ಮಾಡಿ ಅದನ್ನ ಸೇವ್ ಮಾಡಿ. ಓಕೆ ಪೇಸ್ಟ್ ಮಾಡಿದ್ಮೇಲೆ ಸೇವ್ ಮಾಡೋದು. ಎಸ್, ಸೇವ್ ಮಾಡಬೇಕು.
ಓಕೆನಾ? ಓಕೆ ಸೇವ್ ಮಾಡಿದಾದ್ಮೇಲೆ ಓಕೆ ಅದನ್ನ ಚೆಕ್ ಮಾಡೋಕ್ಕೋಸ್ಕರ ನೀವು ನಿಮ್ಮ ವೆಬ್ಸೈಟ್ ಅನ್ನ ಓಪನ್ ಮಾಡಿ. ಓಕೆ ಓಪನ್ ಮಾಡಿದಾದ್ಮೇಲೆ ಕಾಂಟ್ಯಾಕ್ಟ್ ಅಸ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸಿ ಓಕೆ ಅಪ್ಲೈ ಆಗಿದೆ. ಹಾ 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 ಸೊ ಓಕೆ ಮೇಡಮ್. ಬಿಫೋರ್ ಹಿಂಗಿರ್ಲಿಲ್ಲ, ಏನು ಇರ್ಲಿಲ್ಲ, ಇಲ್ಲಿ ಜಸ್ಟ್ ಎಂಟಿ ಇತ್ತು. ಹೌದು ಮೇಡಮ್. ಓಕೆನಾ? ಸೊ ಇವಾಗ ನಾನು ಇಲ್ಲಿ ಏನಾದ್ರೂ ಸಮಥಿಂಗ್ ಬರಿಬೇಕು ಅಂದ್ರೆ ಲೈಕ್ ಇವಾಗ ಯಾರಾದ್ರೂ ಬಂದ್ರೆ ಹ್ಮ್ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ. ಹ್ಮ್ ಬಟ್ ಓಕೆ ಇಲ್ಲಿ ಈ ಫಾರ್ಮ್ ಅನ್ನ ಫಿಲ್ ಮಾಡಿ ಅಂತ ನಾವ್ ಹೇಳ್ಬೇಕಲ್ವಾ? ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಹೌದು ಮೇಡಮ್. ಫಿಲ್ ದ ಫಾರ್ಮ್ that will get back to you. ಸೊ ಈ ರೀತಿ ಟೆಕ್ಸ್ಟ್ ಮಾಡಿ ನಾನು ಸೇವ್ ಮಾಡ್ತೀನಿ. ಓಕೆ ಅಂಡ್ ಅಗೇನ್ ನಿಮ್ಮ ಕಾಂಟ್ಯಾಕ್ಟ್ ಪೇಜ್ ಅನ್ನ ಓಪನ್ ಮಾಡಿ. ಸೊ ಇಲ್ಲಿ ನೋಡಿ ನಾನು ಬರ್ದಿರೋ ಏನ್ ಟೆಕ್ಸ್ಟ್ ನಾನು ಬರ್ದಿದ್ದೆ ಅದಿಲ್ಲ. ಹಾ ಬಟ್ ಹೌದು ಮೇಡಮ್, ಕಾಣಿಸ್ತಿಲ್ಲ. ಬಟ್ ನೀವು ರಿಫ್ರೆಶ್ ಮಾಡಿದ್ರೆ ಓಕೆ ಸಿ ಇಲ್ಲಿ ಬಂತು ನೋಡಿ, ಫಿಲ್ ದ ಫಾರ್ಮ್ ದಟ್ ವಿಲ್ ಮೈ ಟೀಮ್ ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ ಓಕೆನಾ? ಈ ರೀತಿ ನೀವು ಕಾಂಟ್ಯಾಕ್ಟ್ ಪೇಜ್ ಅನ್ನ ಆಡ್ ಮಾಡ್ಬೇಕು. ಓಕೆ ಪ್ಲಗ್ ಇನ್ ಮಾಡೋದು. ಓಕೆ ಎಸ್ ಓಕೆನಾ? ಸೊ ಇಲ್ಲಿ ಈ ಫಾರ್ಮ್ ಅಲ್ಲಿ ಏನೇನಿದೆ, ಫಸ್ಟ್ ನೇಮ್ ಇದೆ ಅಂಡ್ ಲಾಸ್ಟ್ ನೇಮ್ ಇದೆ, ಇಮೇಲ್ ಐಡಿ ಓಕೆ ಇದೆ, ಸಬ್ಜೆಕ್ಟ್ ಇದೆ, ಓಕೆ ಮೆಸೇಜ್ ಇದೆ. ಹಾ ಬಟ್ ಮೇನ್ ಥಿಂಗ್ ಏನೋ ಒಂದು ಮಿಸ್ ಆಗಿದೆ. ಏನು ನನಗೆ ಮೇನ್ ಫೋನ್ ಆಗಿ ನಂಬರ್ ಏನ್ ಮೇಡಮ್. ಬೇಕು? ಫೋನ್ ನಂಬರ್ ಇಲ್ಲ. ಸೊ ನಾವು ಫೋನ್ ನಂಬರ್ ನ ಆಡ್ ಹೌದು ಮಾಡ್ಬೇಕಲ್ವಾ? ಹೌದು ಮೇಡಮ್. ಸೊ ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಗೇನ್ ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ಹೋಗಿ. ಓಕೆ ಓಕೆನಾ? ಡ್ಯಾಶ್ ಬೋರ್ಡ್ ಹೋದ್ಮೇಲೆ ಓಕೆ ಅಗೇನ್ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹ್ಮ್ ಅಂಡ್ ಕ್ಲಿಕ್ ಮಾಡಿದ್ಮೇಲೆ ಅಗೇನ್ ನಾವ್ ಆಗ್ಲೇ ಏನ್ ಓಕೆ ನೋಡಿದ್ವಲ್ವಾ ಅದೇ ರೀತಿ ಇಂಟರ್ಫೇಸ್ ಹಾ ಓಪನ್ ಆಗುತ್ತೆ. ಓಕೆನಾ? ಹಾ ಅಂಡ್ ನೀವು ಆಡ್ ನ್ಯೂ ಫಾರ್ಮ್ಗೆ ಹೋದಾಗ ಓಕೆ ಒಂದ್ ಸೆಕೆಂಡ್. ಓಕೆ ಚಲೋ. ನೀವು ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಅಂತ ಓಪನ್ ಮಾಡಿದಾಗ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಕಾಣಿಸ್ತಿದೆ ನೋಡಿ, ಪಾಂಡಾ ನೇಮ್ ಹೌದು ಕೊಟ್ಟಿದ್ವಿ ಮೇಡಮ್. ನಾವು ಪಾಂಡಾ ಅಂತ. ಆ ಪಾಂಡಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ನಿಮ್ಗೆ ಈ ರೀತಿಯಾಗಿ ಅಗೇನ್ ಆಗ್ಲೇ ಏನು ಇಂಟರ್ಫೇಸ್ ಓಪನ್ ಆಗಿತ್ತು ನೋಡಿ, ಶಾರ್ಟ್ ಕೋಡ್ ಅಗೇನ್ ಬಂದಿದೆ. ಹ್ಮ್ ಇದನ್ನ ಮತ್ತೆ ನೀವು ಹೌದು ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒನ್ ಟೈಮ್ ಪ್ರೋಸೆಸ್ ಅಷ್ಟೇ ಅದು. ಓಕೆ ಮೇಡಮ್. ಸೊ ನಮಗೆ ಇಲ್ಲಿ ಏನ್ ಬೇಕು, ಕಾಂಟ್ಯಾಕ್ಟ್ ಫಾರ್ಮ್ ಅಲ್ಲಿ ನಂಬರ್ ಬೇಕು. ಹೌದು ಮೇಡಮ್. ಸೊ ಆ ನಂಬರ್ ಅನ್ನ ಆಡ್ ಮಾಡೋದಕ್ಕೆ ಇಲ್ಲಿ ಫೀಲ್ಡ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ? ಹಾ ಮೇಡಮ್. ಸೊ ಆ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ ಓಕೆ ಗಳು ಬರ್ತವೆ. ಬೈ ಡಿಫಾಲ್ಟ್ ನನ್ನ ಫಾರ್ಮ್ ಅಲ್ಲಿ ಏನಿದೆ ಓಕೆ ಅದನ್ನ ತೋರಿಸ್ತಿದೆ. ನಾನು ನಿಮಗೆ ತೋರಿಸ್ತೀನಿ, ಒಂದ್ ಸೆಕೆಂಡ್. ಸೊ ಬೈ ಡಿಫಾಲ್ಟ್ ನನ್ನ ಹಾ ಕಾಂಟ್ಯಾಕ್ಟ್ ಮೇಡಮ್. ಪೇಜ್ ಅಲ್ಲಿ ಏನೇನಿದೆ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಬ್ಜೆಕ್ಟ್, ಮೆಸೇಜ್, ಹಾ ಮೇಡಮ್. ಅದನ್ನೇ ಇಲ್ಲಿ ತೋರಿಸ್ತಿದೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಬ್ಜೆಕ್ಟ್, ಮೆಸೇಜ್. ಓಕೆ ಓಕೆ ಸೊ ಇವಾಗ ನಾನು ಫೋನ್ ನಂಬರ್ ಅನ್ನ ಆಡ್ ಮಾಡ್ಬೇಕು. ಓಕೆ ಅವಾಗ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಆಡ್ ನ್ಯೂ ಫೀಲ್ಡ್. ಹಾ ಮೇಡಮ್, ಅರ್ಥ ಆಯ್ತು. ಆಡ್ ನ್ಯೂ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ ಅಂಡ್ ಕೆಲವು ಓ ಆಪ್ಷನ್ಸ್ ಪ್ರೋ ವರ್ಷನ್ ಇದೆ.
ಪ್ರೋ ಅಂತ ಇದ್ರೆ ನೀವು ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಓಕೆ ಓಕೆ ಓಕೆನಾ? ನಾನು ಫ್ರೀ ವರ್ಷನ್ ಯೂಸ್ ಮಾಡ್ತಿರೋದ್ರಿಂದ ನಮಗೆ ಫ್ರೀ ವರ್ಷನ್ ಏನಫ್. ಓಕೆ ಸೊ ಇವಾಗ ನಾನು ಫೋನ್ ನಂಬರ್ ಅನ್ನ ಆಡ್ ಮಾಡ್ಬೇಕು. ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಂಬರ್? ಹಾ ಮೇಡಮ್. ನಂಬರ್ ಮೇಲೆ ಕ್ಲಿಕ್ ಮಾಡಿ. ಓಕೆ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೇಮು, ಲೇಬಲ್ಲು ಈ ರೀತಿ ಆಪ್ಷನ್ ಕಾಣಿಸ್ತಿದೆ ಅಲ್ವಾ? ಹಾ ಮೇಡಮ್. ಇಲ್ಲಿ ಪ್ಲೇಸ್ ಹೋಲ್ಡರ್ ಅಂತ ಇದೆ ನೋಡಿ. ಹಾ ಮೇಡಮ್. ಪ್ಲೇಸ್ ಹೋಲ್ಡರ್ ಅಂತ ಅಂದ್ರೆ ಒಂದ್ ಸೆಕೆಂಡ್. ಪ್ಲೇಸ್ ಹೋಲ್ಡರ್ ನಥಿಂಗ್ ಬಟ್ ಸಿ ಹಾ ಹಾ ಈ ಮೆಸೇಜ್, madam. ಸಬ್ಜೆಕ್ಟ್, ಇಮೇಲು, ಫಸ್ಟ್ ನೇಮು ಈ ರೀತಿ Okay. ಇದೆಯಲ್ಲ. ಸೊ ನಾವಿಲ್ಲಿ ಏನ್ ಸರ್ಚ್ ಮಾಡ್ಬೇಕು ಅಂತಂದ್ರೆ ಫೋನ್ ನಂಬರ್ ಅಂತ ಸರ್ಚ್ ಮೇಡಮ್. ಸರ್ಚ್ ಮಾಡ್ಬೇಕಲ್ಲ, ಎಂಟರ್ ಮಾಡಿ ಸಾಕು. ಹ್ಮ್ ಫೋನ್ ನಂಬರ್ ಓಕೆ ಅಂಡ್ ಓಕೆ ಮಾಡಿ. ಇಲ್ಸಿ ಓಕೆ ಅಂತ ಆಪ್ಷನ್ ಕಾಣ್ತಿದೆ. ಓಕೆ ಹಾ ಮೇಡಮ್. ನೀವು ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಇಲ್ಲಿ ಬೈ ಡಿಫಾಲ್ಟ್ ನೇಮ್ ಅನ್ನ ಕೇಳ್ತಿದೆ. ಓಕೆ ಸೊ ನೀವು ನೇಮ್ ಅನ್ನ ನಾನು ಜಸ್ಟ್ DMCK ಅಂತ ಕೊಡ್ತೀನಿ. ನೀವು ನೇಮ್ ಅನ್ನ ಏನ್ ಬೇಕಾದ್ರೂ ಕೊಡ್ಬೋದು. ಓಕೆ ಬಿಕಾಸ್ ಇದು ನಮಗ್ ಮಾತ್ರ ಕಾಣುತ್ತೆ ಅಂಡ್ ಇದು ಸಿಸ್ಟಮಿಗೆ, ನಮಗೂ ಅಲ್ಲ, ಸಿಸ್ಟಮಿಗೆ ಅಷ್ಟೇ. ಅವಾಗ್ಲೇ ನಾವು ಒಂದು ನೇಮ್ ಅನ್ನ ಕ್ರಿಯೇಟ್ ಮಾಡಿದಾಗ ಫಾರ್ಮ್ ನೇಮ್ ಬಂತು ಗೊತ್ತಾ? ಹಾ ಮೇಡಮ್. ಅದೇ ಇದು. ನೀವ್ ಏನ್ ನೇಮ್ ಬೇಕಾದ್ರೂ ಕೊಡ್ಬೋದು. ಓಕೆ ಸೊ ಇಲ್ಲಿ ಪ್ಲೇಸ್ ಹೋಲ್ಡರ್ ಜಾಗದಲ್ಲಿ ನೀವು ಫೋನ್ ನಂಬರ್ ಅಂತ ಓಕೆ ಎಂಟರ್ ಮಾಡ್ಬೇಕಾಗುತ್ತೆ. ಅಂಡ್ ಓಕೆ ಮೇಲೆ ಕ್ಲಿಕ್ Okay. ಮಾಡಿ, ಸೇವ್ ಹ್ಮ್. ಮೇಲೆ ಕ್ಲಿಕ್ ಮಾಡಿ. ಓಕೆ ಸೊ ಅಗೇನ್ ನೀವು ಕಾಂಟ್ಯಾಕ್ಟ್ ಪೇಜ್ಗೆ ಹೋಗಿ ರಿಫ್ರೆಶ್ ಮಾಡಿದ್ರೆ ಓಕೆ ಇಲ್ಲಿ ಫೋನ್ ನಂಬರ್ ಅನ್ನೋ ಆಪ್ಷನ್ ಬಂತು. ಹಾ ಮೇಡಮ್. ಓಕೆನಾ? ಸೊ ಇವಾಗ ಹ್ಮ್ ನನಗೆ ಈ ಲಾಸ್ಟ್ ನೇಮ್ ಅನ್ನೋದು ಬೇಡ, ನನಗೆ ಫಸ್ಟ್ ನೇಮ್ ಸಾಕು. ಓಕೆ ಅಂಡ್ ಸಬ್ಜೆಕ್ಟು ಬೇಡ, ಮೆಸೇಜು ಬೇಡ. ಓಕೆ ಸೊ ನನಗ್ ಬೇಕಾಗಿರೋದೇನು ಅವ್ರ ನೇಮು, ಇಮೇಲ್ ID ಅಂಡ್ ಫೋನ್ ನಂಬರ್. ಓಕೆ ಸೊ ಈಗ ಈ ಲಾಸ್ಟ್ ನೇಮ್ ಮತ್ತೆ ಸಬ್ಜೆಕ್ಟ್, ಈ ಮೆಸೇಜ್ ಅನ್ನೋದನ್ನ ನಾನು ಡಿಲೀಟ್ ಮಾಡ್ಬೇಕು. ಹೌದು ಮೇಡಮ್. ಓಕೆ, ಅದೇ ಯಾವ ರೀತಿ ಡಿಲೀಟ್ ಮಾಡೋದು ಅಂತಂದ್ರೆ ಸೇಮ್ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಓಕೆ ಅಂಡ್ ಶೋ ಆಲ್ ಫಾರ್ಮ್ ಓಕೆ ಅಂಡ್ ಅಗೇನ್ ಪಾಂಡಾ ಅನ್ನೋ ಒಂದು ಫಾರ್ಮ್ ಬರುತ್ತೆ. ಓಕೆ ಅಂಡ್ ಪಾಂಡಾ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ಅಗೇನ್ ಸೇಮ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ ಅಗೇನ್ ಫೀಲ್ಡ್ ಮೇಲೆ ಹೋಗಿ, ಫೀಲ್ಡ್ ಮೇಲೆ ಹೋದಾಗ ನನಗೆ ಈ ಲಾಸ್ಟ್ ನೇಮ್ ಅನ್ನೋದು ಬೇಡ. ಓಕೆ ಮೇಡಮ್. ಸೊ ಇಲ್ಲಿ ಡಿಲೀಟ್ ಆಪ್ಷನ್ ಕಾಣುತ್ತೆ ನೋಡಿ, ಡಸ್ಟ್ಬಿನ್ ಆಪ್ಷನ್. ಹಾ ಮೇಡಮ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇಲ್ಲಿ ಕೇಳುತ್ತೆ ಆರ್ ಯು ಶೋರ್ ವಾಂಟ್ ಟು ರಿಮೂವ್ ಲಾಸ್ಟ್ ನೇಮ್ ಅಂತ. ಹಾ ಮೇಡಮ್. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಲಾಸ್ಟ್ ನೇಮ್ ಆಪ್ಷನ್ ಹೋಯ್ತು. ಹಾ ಅಗೇನ್ ನನಗೆ ಸಬ್ಜೆಕ್ಟ್ ಆಪ್ಷನ್ ಕೂಡ ಬೇಡ, ಅಗೇನ್ ನಾನು ಡಿಲೀಟ್ ಮಾಡ್ತೀನಿ. ಓಕೆ ಅಗೇನ್ ನನಗೆ ಮೆಸೇಜ್ ಆಪ್ಷನ್ ಕೂಡ ಬೇಡ, ಡಿಲೀಟ್ ಮಾಡ್ತೀನಿ. ನನಗೆ Okay. ಫೋನ್ ನಂಬರು, ಇಮೇಲ್ ID, ಫಸ್ಟ್ ನೇಮ್ ನನಗೆ ಬೇಡ, ನನಗೆ ಜಸ್ಟ್ ನೇಮ್ ಸಾಕು. ಸೊ ಓಕೆ ಅದನ್ನ ಎಡಿಟ್ ಮಾಡ್ಬೇಕು ಅಂತ ಅಂದ್ರೆ ನೀವು ಆ ಫಸ್ಟ್ ನೇಮ್ ಅನ್ನೋ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೇಮ್, ಫಸ್ಟ್ ನೇಮ್. ಓಕೆ ಸೊ ನನಗೆ ಫಸ್ಟ್ ನೇಮ್ ಬೇಡ, ಜಸ್ಟ್ ನೇಮ್ ಸಾಕು. ಓಕೆ ಅಂಡ್ ದೆನ್ ಓಕೆ ಮಾಡಿ, ಓಕೆ ಸೇವ್ ಚೇಂಜಸ್ ಮಾಡಿ. ಓಕೆ ಅಗೇನ್ ನೀವು ಕಾಂಟ್ಯಾಕ್ಟ್ ಪೇಜ್ಗೆ ಹೋಗಿ ರಿಫ್ರೆಶ್ ಮಾಡಿದ್ರೆ ಹ್ಮ್ ಫಸ್ಟ್ ನೇಮ್, ಇಮೇಲ್, ಫೋನ್ ನಂಬರ್. ಓಕೆ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ನನ್ನ ಒಂದು ಪೇಜಿನ ಬ್ಯಾಕ್ ಗ್ರೌಂಡ್ ಕೂಡ ವೈಟ್ ಇದೆ ಹಾ ಮೇಡಮ್. ಅಂಡ್ ಈ ಫಾರ್ಮ್ ಕೂಡ ವೈಟ್ ಇದೆ. ಸೊ ಯಾರಾದ್ರೂ ಬಂದು ಕಾಂಟ್ಯಾಕ್ಟ್ ಅಸ್ ಪೇಜ್ಗೆ ಹೋದ್ರೆ
ಏನು ಕಾಣಿಸಲ್ಲ ಅಷ್ಟೊಂದು. ಎಸ್, ಏನು ಕಾಣಿಸಲ್ಲ ಅಲ್ವಾ? ಸೊ ಹಾಗಾಗಿ ನಾನು ಈ ಕಾಂಟ್ಯಾಕ್ಟ್ ಪೇಜ್ ಅನ್ನ ಎಡಿಟ್ ಮಾಡ್ಬೇಕು. ಓಕೆ ಮ್ಯಾಮ್. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಡಿಸೈನ್ ಪಾರ್ಟ್ ಅಂತ ಇದೆ ನೋಡಿ. ಹಾ ಮೇಡಮ್. ಡಿಸೈನ್ ಪಾರ್ಟ್ಗೆ ಹೋದಾಗ ಇಲ್ಲಿ ಕಾಣ್ತಿದೆ ನೋಡಿ, ಫಾರ್ಮ್ ಬ್ಯಾಕ್ ಗ್ರೌಂಡ್ ಹಾ ಮೇಡಮ್. ನನ್ ಅಂತ ಇರುತ್ತೆ. ನಿಮಗೆ ಇಮೇಜ್ ಬೇಕು ಅಂತಂದ್ರೆ ಇಮೇಜ್ ನ ತಗೋಬಹುದು, ಅಥವಾ ಕಲರ್ ಬೇಕು ಅಂತಂದ್ರೆ ಕಲರ್ ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆ ಮ್ಯಾಮ್. ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಎ ಕಲರ್ ಅಂತ ಇದೆ. ನಿಮಗೆ ಹಾ. ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ನೀವು ಚೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಬ್ಲೂ ಅನ್ನ ಚೂಸ್ ಮಾಡ್ತೀನಿ. ಹ್ಮ್. ಅಂಡ್ ಬಟನ್ಸ್ ಬ್ಯಾಕ್ ಗ್ರೌಂಡ್ ಅಂತ ಇದೆ. ಬಟನ್ಸ್ ನಥಿಂಗ್ ಬಟ್ ಇಲ್ಲಿ ನಾವು ಕ್ಲಿಕ್ ಮಾಡ್ತೀವಲ್ಲ, ಹ್ಮ್. ಇದಕ್ಕೊಂದು ಬ್ಯಾಕ್ ಗ್ರೌಂಡ್ ಕಲರ್ ಇದೆ ನೋಡಿ, ಗ್ರೀನ್ ಕಲರು, ರೆಡ್ ಕಲರು. ಹಾ ಮೇಡಮ್. ಸೊ ಆ ರೀತಿ. ಸೊ ಇಲ್ಲಿ ಬೈ ಡಿಫಾಲ್ಟ್ ಗ್ರೀನು ಮತ್ತೆ ರೆಡ್ ಇದೆ. ಸಬ್ಮಿಟ್ ಬಟನ್ಸ್ ಸ್ಟೈಲ್ ಗ್ರೀನ್ ಮತ್ತೆ ರೆಡ್. ನಿಮಗೆ ಬೇರೆ ಕಲರ್ ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ಪುಟ್ ಬಟನ್ಸ್ ಬ್ಯಾಕ್ ಗ್ರೌಂಡ್ ಬಂದು ನಾನು ರೆಡ್ ಅನ್ನ ತಗೋತೀನಿ ಅಂತ ಅನ್ಕೊಳ್ತೀನಿ. ಓಕೆ ಮ್ಯಾಮ್. ರೆಡ್ ಆರ್ ಯೆಲ್ಲೋ, ಯೆಲ್ಲೋ ತಗೋತೀನಿ. ಓಕೆ ಮ್ಯಾಮ್. ಅಂಡ್ ನನಗೆ ಬಟನ್ಸ್ ಕಲರ್ ಗ್ರೀನು ರೆಡ್ ಓಕೆ, ನನಗೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಸೊ ಹಾಗಾಗಿ ನಾನು ಎಷ್ಟು ಚೇಂಜಸ್ ಮಾಡಬೇಕು ಅಷ್ಟು ಚೇಂಜಸ್ ಅನ್ನ ಮಾಡಿದ್ದೀನಿ. ಅಂಡ್ ಸೇವ್ ಮೇಲೆ ಕ್ಲಿಕ್ ಹೌದು. ಮಾಡಿ. ಸೇವ್ ಮೇಲೆ ಕ್ಲಿಕ್ Okay. ಮಾಡಿ ಅಗೇನ್ ಕಾಂಟ್ಯಾಕ್ಟ್ ಅಸ್ ಪೇಜ್ ಹೋಗಿ ರಿಫ್ರೆಶ್ ಮಾಡಿದ್ರೆ ಓಕೆ. ಚೇಂಜ್ ಆಗಿದೆ ಹಾ ನೋಡಿ. ಮೇಡಮ್ ಬಂದಿದೆ. ಇವಾಗ ಇವಾಗ ಯಾರೇ ಹಾ. ಬಂದು ಕಾಂಟ್ಯಾಕ್ಟ್ ಅಸ್ ಅಂತ ಹೊಡೆದ್ರು ಕೂಡ ಅಲ್ಲಿ ಇಲ್ಲೊಂದು ಫಾರ್ಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹೌದು ಮೇಡಮ್. ಸೊ ನನ್ನ ಪ್ರಾಬ್ಲಮ್ ಕ್ಲಿಯರ್, ಹಾ ಮೇಡಮ್. ರೈಟ್? ಸೊ ಈಗ madam. ನಾನಿಲ್ಲಿ ನನ್ನ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಲಕ್ಷ್ಮಿ ಅಂಡ್ ಇಮೇಲ್ ಐ ಡಿ, ಲೆಟ್ಸ್ ಸೇ and phone number. And send. See, Okay. ಇಲ್ಲಿ ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಅಸ್ ಅಂತ ಬಂತು. ಅಂಡ್ ಹಾ, ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸ್ಟಿಕ್ ಮೇಲೆ ನೀವು ಹೋದಾಗ ಓಕೆ. ನಾವೊಂದು ಇಮೇಲ್ ಐ ಡಿ ಕೊಟ್ಟಿರ್ತೀವಿ. ಸೊ ಬೈ ಹಾ. ಡಿಫಾಲ್ಟ್ ಹೋಸ್ಟಿಂಗ್ ಮತ್ತೆ ಡೊಮೈನ್ ಅನ್ನು ತಗೊಂಡ್ಬೇಕಾದ್ರೆ ನಾವು ಇಮೇಲ್ ಐ ಡಿ ಕೊಟ್ಟಿರ್ತೀವಿ. ಹೌದು. ಆ ಇಮೇಲ್ ಐ ಡಿಯನ್ನ ಕೊಟ್ಟಿರ್ತೀವಲ್ಲ, ಆ ಇಮೇಲ್ ಐ ಡಿಗೆ ಇವ್ರೇನು ಫೋನ್ ನಂಬರು ಮತ್ತೆ ಇಮೇಲ್ ಅನ್ನ ಸೆಂಡ್ ಮಾಡಿರ್ತಾರಲ್ಲ ಅದು ಬಂದಿರುತ್ತೆ. ಹೌದು. ಅಥವಾ Okay. ಇಫ್ ಇನ್ ಕೇಸ್ ಬಂದಿಲ್ಲ ಅಂತ ಅಂದ್ರೂ ಕೂಡ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ಸ್ ಅಂತ ಆಪ್ಷನ್ ಕಾಣ್ತಿದೆ ನೋಡಿ. ಹಾ ಮ್ಯಾಮ್. ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ. ಬಂದಿದೆ ನೋಡಿ. ನಾನು ನನ್ನ ಇಮೇಲ್ ಐ ಡಿ ಹಾ ಕೊಟ್ಟಿದ್ದೆ, ಲಕ್ಷ್ಮಿ PJ ಹೌದು. ಅಂಡ್ ಫೋನ್ ನಂಬರ್, ಹ್ಮ್. ಹಾ ಮ್ಯಾಮ್. ರೈಟ್? ಈ ರೀತಿ ವರ್ಕ್ ಆಗುತ್ತೆ. ಓಕೆ ಓಕೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಮ್ಯಾಮ್. ಸೊ ಬಟ್ ಅಲ್ಲಿ ಪ್ಲಗ್ಇನ್ಸ್ ಮೇಲೆ ಪ್ಲಗ್ ಮಾಡಿದ್ಮೇಲೆ ನಾವು ಯಾರೇ ಫಿಲ್ ಮಾಡಿದ್ರು ನಮಗೆ ಆ ಇಮೇಲ್ ಐಡಿಗೆ ಅಥವಾ ನಾವು ಕೊಟ್ಟಿರೋಂತ ಫೋನ್ ನಂಬರಿಗೆ ಬಂದು ಹೋಗುತ್ತೆ. ಎಸ್, ನೀವ್ ಫಿಲ್ ಮಾಡಿದ್ರು ನಿಮ್ದು ಬರುತ್ತೆ. ಓಕೆ ಮೇಡಮ್, ಅರ್ಥ ಆಯ್ತು. ಓಕೆನಾ? ಹ್ಮ್. ಸೊ ಅಗೇನ್ ನಾನು ಡ್ಯಾಶ್ ಬೋರ್ಡ್ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಈಗಿನ ಜನ ತುಂಬಾ ಲೇಜಿ, ಅಂದ್ರೆ ಲೈಕ್ ಯಾರ್ ಫೋನ್ ನಂಬರ್ ಇಮೇಲ್ ಐ ಡಿ ಎಲ್ಲ ಕೊಡ್ತಾರೆ ಹಾ ಮ್ಯಾಮ್. ಅನ್ನೋ ಒಂದು ಡೌಟ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಕ್ಯಾಬ್ ಸರ್ವಿಸ್ ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ. ಸೊ ಒಬ್ರು ಕಸ್ಟಮರ್ ಬಂದು ನನ್ನ ವೆಬ್ಸೈಟ್ ಅನ್ನ ಓಪನ್ ಮಾಡ್ತಾರೆ. ಹೌದು ಮೇಡಮ್. ಅವರು ಇಮೇಲ್ ಐ ಡಿ ಫೋನ್ ನಂಬರ್ ಎಲ್ಲ ಅವ್ರು ನಮಗ್ ಕೊಟ್ಟು ನಾವು ಅವ್ರಿಗೆ ಕಾಲ್ ಮಾಡೋ ಅಷ್ಟೊತ್ತಿಗೆ ಅವ್ರು ಇನ್ನೊಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿರ್ತಾರೆ. ಓಕೆ. ಸೊ ಇವಾಗ ಅವರಿಗೆ ನಮ್ಮ ವೆಬ್ಸೈಟ್ ಬಂದ ತಕ್ಷಣ ಕಾಲ್ ಮಾಡೋ ತರ, ಅವ್ರು ನಮಗೆ ಕಾಲ್ ಮಾಡೋ ತರ ಆಪ್ಷನ್ ಬೇಕು. ಹ್ಮ್. ಸೊ ಕ್ಲಿಕ್ ಮಾಡೋ ತಕ್ಷಣ ಕಾಲ್ ಬರೋ ತರ ಆಪ್ಷನ್ ಬೇಕು. ಓಕೆ. ಸೊ ಅವಾಗ ನಾವು ಬೈ ಡಿಫಾಲ್ಟ್ ವರ್ಡ್ ಪ್ರೆಸ್ ಅಲ್ಲಿ ನಮ್ಗೆ ಅದನ್ನ ಕೊಟ್ಟಿರಲ್ಲ. ಸೊ ಅಗೇನ್ ನಾವೇನ್ ಮಾಡ್ಬೇಕು,
ತಿರ್ಗಾ ಪ್ಲಗಿನ್ಸ್ ಮಾಡ್ಬೇಕು. ಎಸ್, ಪ್ಲಗಿನ್ಸ್ ಹೋಗಿ ಅಗೈನ್ ಆಡ್ ನ್ಯೂ ಪ್ಲಗಿನ್ ಓಕೆ ಅಂಡ್ ದೆನ್ ಕಾಲರ್ಸ್ ಅಂತ ನೀವು ಪ್ಲಗಿನ್ ಅನ್ನ ಸರ್ಚ್ ಮಾಡಿದ್ರೆ ಹಾ ಅಗೇನ್ ಪ್ಲಗಿನ್ಸ್ ಗಳು ಇಲ್ಲಿ ಓಪನ್ ಆಗ್ತವೆ. ಓಕೆ ಓಕೆನಾ? ಅಥವಾ ಕಾಲರ್ಸ್ ಅಥವಾ ಕಾಲ್ ನಾವ್ ಅಂತ ಕೂಡ ನೀವು ಸರ್ಚ್ ಮಾಡ್ಬೋದು. ಓಕೆ ಸೊ ಕಾಲ್ ನಾವ್ ಅಂತ ಸರ್ಚ್ ಮಾಡಿದಾಗ ಪ್ಲಗಿನ್ಸ್ ಗಳು Okay. ಓಪನ್ ಆಗ್ತವೆ. ಸಿ ಕಾಲ್ ನಾವ್ ಬಟನ್. ಹಾ ಮೇಡಮ್. ಸಿ ಇಲ್ಲಿ ಇನ್ಸ್ಟಾಲೇಷನ್ ಎಷ್ಟೊಂದಿದಾವೆ ಅಂಡ್ ರೇಟಿಂಗ್ಸ್ 5/5 ಇದೆ. ಓಕೆ ಮೇಡಮ್. ಸೊ ನಾ ಈ ಒಂದು ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ತೀನಿ. ಓಕೆ ಇನ್ಸ್ಟಾಲ್ ಮಾಡಿದಾದ್ಮೇಲೆ ನಾನು ಆಕ್ಟಿವೇಟ್ ಮಾಡ್ತೀನಿ. ಓಕೆ ಆಕ್ಟಿವೇಟ್ ಮಾಡಿದಾದ್ಮೇಲೆ ಸಿ ಕಾಲರ್ಸ್ ಬಟನ್ ಹಾ ಅಂತ ಬಂತು ಒಂದು ಮೇಡಮ್. ಆಪ್ಷನ್ ಹೌದು ಡ್ಯಾಶ್ ಬೋರ್ಡ್ ಬಂತಲ್ವಾ? ಸೊ ನೀವು ಕ್ಲಿಕ್ ಮಾಡಿ. ಹೌದು. ಓಕೆ ಕ್ಲಿಕ್ ಮಾಡಿದಾದ್ಮೇಲೆ ಬಟನ್ ಆಕ್ಷನ್. ಸೊ ನಾವು ಫೋನ್ ಮಾಡೋದ್ರಿಂದ ನಮ್ದು ಫೋನ್ ಇರ್ಲಿ, ಇಲ್ಲಾಂದ್ರೆ ನೀವು ಚೇಂಜ್ ಮಾಡ್ಕೊಳಂಗಿದ್ರೆ ಇಮೇಲು, ವಾಟ್ಸಪ್, ಮೆಸೆಂಜರ್ ಈ ಎಲ್ಲ ಆಪ್ಷನ್ ಇರುತ್ತೆ. ಬೈ ಡಿಫಾಲ್ಟ್ ನಾನು ಫೋನ್ ಅಂತಾನೆ ಕೊಡ್ತೀನಿ. ಓಕೆ ಅಂಡ್ ದೆನ್ ಫೋನ್ ನಂಬರ್. ನಿಮಗೆ ಕಸ್ಟಮರ್ ಬಂದು ನಿಮ್ಮ ಒಂದು ವೆಬ್ಸೈಟ್ ಗೆ ಕ್ಲಿಕ್ ಮಾಡಿದಾಗ ಹಾ ಮೇಡಮ್. ಒಂದು ಫೋನ್ ನಂಬರ್ ಬೇಕಲ್ವಾ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕೆ? ಹಾ ಮೇಡಮ್. ಸೊ ಆ ಫೋನ್ ನಂಬರ್ ಅನ್ನ ಕೊಡಿ. ಓಕೆ ಬಟನ್ ಟೆಕ್ಸ್ಟ್ ಅಂತ ಇದೆ, ಇದು ಆಪ್ಷನಲ್, ನೀವು ಬೇಕಿದ್ರೆ ಕೊಡ್ಕೋಬಹುದು. ಆಸ್ ಆಫ್ ನಾವು ನಾನು ಕೊಡಲ್ಲ. ಓಕೆ ಮೇಡಮ್. ಸೊ ಇವಾಗ ಅವ್ರು ಬಂದು ನನಗೆ ಕಾಲ್ ಮಾಡಿದ ತಕ್ಷಣ ಅವ್ರು ನನ್ನ ವೆಬ್ಸೈಟಿಗೆ ಬಂದು ಕಾಲ್ ಮಾಡಿದ ತಕ್ಷಣ ನನಗೆ ಕಾಲ್ ರೀಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ನನ್ನ ನಂಬರ್ ಕೊಟ್ಟಿದ್ದೀನಿ ಅಂಡ್ ಸೇವ್ ಚೇಂಜಸ್ ಮಾಡಿ. ಓಕೆ ಓಕೆ ಸೇವ್ ಚೇಂಜಸ್ ಮಾಡಿದಾದ್ಮೇಲೆ ಸಿ ದ ಕಾಲ್ ನೌ ಬಟನ್ ಈಸ್ ಕರೆಂಟ್ಲಿ ಇನ್ಆಕ್ಟಿವ್. ಏನಕ್ಕೆ ಅಂತಂದ್ರೆ ಸಿ ಇಲ್ಲಿ ಒಂದು ಬಟನ್ ಸ್ಟೇಟಸ್ ಅಂತ ಕಾಣ್ತಿದೆ ಅಲ್ವಾ? ಅದನ್ನ ಆಕ್ಟಿವ್ ಮಾಡಿಲ್ಲ. ಓಕೆ ಮೇಡಮ್. ಎಸ್, ಅದನ್ನ ಆಕ್ಟಿವ್ ಮಾಡಿ ಸೇವ್ ಚೇಂಜಸ್ ಕೊಡಿ. ಓಕೆ ಓಕೆ ಅಂಡ್ ಸೇವ್ ಚೇಂಜಸ್ ಕೊಟ್ಟಾಗ ಸಿ ಇಲ್ಲಿ ನೀವು ನಿಮ್ಮ ವೆಬ್ಸೈಟ್ ಅನ್ನ ರಿಫ್ರೆಶ್ ಮಾಡಿದ್ರೆ ಇಲ್ಲೆಲ್ಲೂ ಕೂಡ ನನಗೆ ಕಾಲರ್ಸ್ ಬಟನ್ ಕಾಣ್ತಿಲ್ಲ. ಹಾ ಮೇಡಮ್. ಏನಕ್ಕೆ ಕಾಣ್ತಿಲ್ಲ ಅಂತಂದ್ರೆ ಇಲ್ಲಿ ಸಿ ಪ್ರೆಸೆಂಟೇಶನ್ ಅಂತ ಆಪ್ಷನ್ ಇದೆ ನೋಡಿ. ಓಕೆ 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 ಪ್ರೆಸೆಂಟೇಶನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಬಟನ್ ಕಲರ್ ಹ್ಮ್ ನನಗೆ ಗ್ರೀನ್ ಕಲರ್ ಇರ್ಲಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಓಕೆ ಅಂಡ್ ಸಿ ಇಲ್ಲಿ ಪೊಸಿಷನ್ ಅಂತ ಇದೆ ನೋಡಿ. ಹಾ ಮೇಡಮ್. ನೀವು ಆ ಒಂದು ಬಟನ್ ಅನ್ನ ಯಾವ ಪೊಸಿಷನ್ ಅಲ್ಲಿ ಇಟ್ಕೋತೀರಾ? ಫಾರ್ ಎಕ್ಸಾಂಪಲ್ ರೈಟ್ ಸೈಡ್ ಅಲ್ಲಿ ಇಟ್ಕೋತೀರಾ, ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೋತೀರಾ, ಅಥವಾ ಸೆಂಟರ್ ಅಲ್ಲಿ ಇಡ್ಬೇಕಾ, ಅಥವಾ ಫುಲ್ ಬಾಟಮ್ ಅಲ್ಲಿ ಇಡ್ತೀರಾ? ಈ ರೀತಿ ಆಪ್ಷನ್ ಹಾ ಇರುತ್ತೆ. ಮೇಡಮ್. ಸೊ ನಾನು ರೈಟ್ ಕಾರ್ನರ್ ಅಲ್ಲೇ ಇರ್ಲಿ ಅಂತ ನಾನು ಬಿಡ್ತೀನಿ. ಹಾ ಅಂಡ್ ಸಿ ಇಲ್ಲಿ ಡಿಸ್ಪ್ಲೇ ಆನ್ ಅಂತ ಅಂದ್ರೆ ನನ್ನ ಒಂದು ವೆಬ್ಸೈಟ್ ಅನ್ನ ಯಾರಾದ್ರೂ ಮೊಬೈಲ್ ಅಲ್ಲಿ ಓಪನ್ ಮಾಡಿದ್ರೆ ಮೊಬೈಲಿಗೆ ಮಾತ್ರ ನನ್ನ ಒಂದು ಆ ಕಾಲರ್ಸ್ ಬಟನ್ ಏನಿದೆ ಅದು ಕಾಣ್ಬೇಕು. ಓಕೆ ಮೇಡಮ್. ಅಥವಾ ನಿಮಗೆ ಡೆಸ್ಕ್ಟಾಪ್ ಓನ್ಲಿ ಅಂತ ಅಂದ್ರೆ ಡೆಸ್ಕ್ಟಾಪ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಆಲ್ ಸ್ಕ್ರೀನ್ ಅಂತ ಅಂದ್ರೆ ಆಲ್ ಸ್ಕ್ರೀನ್ ನ ಬೇಕಾದ್ರೂ ನೀವು ಓಕೆ ತಗೋಬಹುದು. ಸೊ ನಾನಿಲ್ಲಿ ಮೊಬೈಲ್ ಓನ್ಲಿ ಅಂತ ಕೊಡ್ತೀನಿ. ಸೊ ಮೊಬೈಲ್ ಅಲ್ಲಿ ಮಾತ್ರ ಕಾಲ್ ಮಾಡಕ್ ಆಗೋದ್ರಿಂದ ಮೊಬೈಲ್ ಓನ್ಲಿ ಅಂತ ನಾನು ಕೊಡ್ತೀನಿ. ಓಕೆ ಅಂಡ್ ದೆನ್ ಸೇವ್ ಚೇಂಜಸ್ ಮಾಡಿ. ಸೇವ್ ಚೇಂಜಸ್ ಮಾಡಿದ್ದಾದ್ಮೇಲೆ ನಿಮ್ಮ ಹೋಮ್ ಪೇಜ್ Okay. ಹೋಗಿ ಓಕೆ ರಿಫ್ರೆಶ್ ಮಾಡಿದ್ರೆ ಓಕೆ see ಇಲ್ಲಿ ಬರ್ಲಿಲ್ಲ. ಬಂದಿಲ್ಲ. ಅಗೇನ್ ಬರ್ಲಿಲ್ಲ ಅಲ್ಲ? ಓಕೆ, ಇಲ್ಲ ಮೇಡಮ್. ಒನ್ ಸೆಕೆಂಡ್.
ಏನು ಕಾಣ್ತಿಲ್ಲ ಅಂತಂದ್ರೆ ಡಿಸ್ಪ್ಲೇ ಆನ್ ಮೊಬೈಲ್ ಓನ್ಲಿ ಅಂತ ಕೊಟ್ಟಿದ್ದೀನಿ. ಹಾ ಮೇಡಮ್, ಅಂದ್ರೆ ಮೊಬೈಲಿಗೆ ಮಾತ್ರ Yes, ಕಾಣಿಸುತ್ತೆ. yes, ನಮಗ್ ಕಾಣಿಸಲ್ಲ. ಸೊ ಫಾರ್ ಓಕೆ ಎಕ್ಸಾಂಪಲ್ ಇಲ್ಲಿ ನಾವು ಆಲ್ ಸ್ಕ್ರೀನ್ ಅಂತ ಕೊಟ್ಟು ಸೇವ್ ಚೇಂಜಸ್ ಓಕೆ. ಮಾಡಿದ್ದಾದ್ಮೇಲೆ ಓಕೆ ಹಾಗೆ ಮೇಡಮ್. ನೀವು ಹೋಗಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಬಂತು ನೋಡಿ. ಹಾ ಬಂತು ಮೇಡಮ್, ಹೌದು. ಓಕೆನಾ? ಸೊ ಈಗ ಓಕೆ ಓಕೆ ಓಕೆ. ಹಾ ಐಕಾನ್ ನಾನು ಓಹೋ. ವೈಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಓಕೆ ಸೊ ಇವಾಗ ಮೊಬೈಲ್ ಫೋನ್ ಓಪನ್ ಮಾಡಿ ನನ್ನ ವೆಬ್ಸೈಟಿಗೆ ಯಾರೇ ಬಂದ್ರು ಕೂಡ ಅವ್ರು ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಾಲ್ ಬರುತ್ತೆ. ಓಕೆ ಓಕೆ ಮೇಡಮ್, ಸೊ ಓಕೆನಾ? ಅರ್ಥ ಆಯ್ತು ಮೇಡಮ್. ಹಾ ಸೊ ಮೇಡಮ್. ಈ ರೀತಿ ಪ್ಲಗ್ಇನ್ಸ್ ಗಳು ವರ್ಕ್ ಆಗ್ತವೆ. ಓಕೆ ಮೇಡಮ್. ಓಕೆನಾ? ಸೊ ಇವಾಗ ನಾನ್ ನಿಮ್ಗೆ ಅಸೈನ್ಮೆಂಟ್ ಏನ್ ಕೊಡ್ತೀನಿ ಅಂತಂದ್ರೆ ಓಕೆ ಮೇಡಮ್. ಪಾಪ್ಅಪ್ಸ್ ಅಂತ ಒಂದು ಪ್ಲಗ್ಇನ್ ಇದೆ, ಪಾಪ್ಅಪ್ ಬೈ ಸಬ್ಸಿಸ್ಟಿಕ್. ನಾನು ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಮಾಡ್ತೀನಿ ನಿಮ್ಗೆ, ಪಾಪ್ಅಪ್ ಬೈ ಸಬ್ಸಿಸ್ಟಿಕ್. ಸಬ್ಸಿಸ್ಟಿಕ್. ಓಕೆ ಎಸ್, ನಾನು ನಿಮಗೆ ಟೆಕ್ಸ್ಟ್ ಮಾಡ್ತೀನಿ ವಾಟ್ಸಪ್ ಅಲ್ಲಿ. ಓಕೆ ಅಂಡ್ ವಾಟ್ಸಪ್, ಈ ಎರಡು ಪ್ಲಗ್ಇನ್ ಅನ್ನ ನೀವು ಎಕ್ಸ್ಪ್ಲೋರ್ ಮಾಡಿ ನನಗೆ ನಾಳೆ ನೀವು ತೋರಿಸ್ಬೇಕು. ಓಕೆ ಮೇಡಮ್. ಓಕೆನಾ? ಹಾ ಮೇಡಮ್. ಓಕೆ. ಸೊ ಏನಾದರೂ ಡೌಟ್ಸ್ ಇದೆಯಾ? ಮಾಡ್ಬೇಕು ಮೇಡಮ್, ಇಷ್ಟಕ್ಕೊಂದು ಐತಿ. ಇದು ಸ್ವಲ್ಪ ಪ್ಲಗಿನ್ಸ್ ಸ್ವಲ್ಪ ಕಲಿಬೇಕು ಮೇಡಮ್. ನಾನು ಎಸ್, ನೀವು ಪ್ರಾಕ್ಟಿಕಲ್ ಮಾಡಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ, ಏನೇ ಡೌಟ್ಸ್ ಇದ್ರು ನಾನು ಕ್ಲಿಯರ್ ಮಾಡ್ತೀನಿ ನಾನು. ಕೇಳ್ತೀನಿ ಮೇಡಮ್. ಹಾ ಮೇಡಮ್. ದಟ್ಸ್ ಇಟ್ ಬಸವರಾಜ್. ಈ ಕ್ಲಾಸನ್ನ ನಾನು ನಿಮಗೆ ಹಾ ಈ ಕ್ಲಾಸ್ ಮತ್ತೆ ನೆನ್ನೆ ಕ್ಲಾಸನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಹಾ ಮೇಡಮ್. ಮೇಡಮ್, Okay. ಸ್ವಲ್ಪ ಇಂದ್ಲ ಕ್ಲಾಸ್ ಯಾವನ್ನ ಇದ್ರೆ ಅವನ್ನ ಸ್ವಲ್ಪ ಶೇರ್ ಮಾಡಿ ಮೇಡಮ್. ಎಸ್ ಮಾಡ್ತೀನಿ. ಹಾ ಓಕೆ ಅಷ್ಟೇ. ಬಸವರಾಜ್. ಇದು ನಿನ್ನೆದು ಇವತ್ತಿಂದ ಒಂದ್ ಸ್ವಲ್ಪ ಇದು ನನ್ನ ರಿವ್ಯೂ ಇದನ್ನ ಮಾಡಿಲ್ಲ ಮೇಡಮ್. ಮೊನ್ನೆದೆಲ್ಲ Okay. ಮಾಡಿದೀನಿ, ಹೊಸದಾಗಿ ಕ್ರಿಯೇಟ್ ಮಾಡಿದೀನಿ. Okay. ನಿನ್ನೆದು ಇವತ್ತಿಂದ ಮಾಡಿಲ್ಲ, ಮಾಡ್ಬಿಡ್ತೀನಿ ಮೇಡಮ್. ಓಕೆ ಬಸವರಾಜ್.